ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಕಂಡಕ್ಟರ್ ಮೇಲೆ ಕೆಲ ಮರಾಠಿ ಪುಂಡರು ಹಲ್ಲೆನ ಮಾಡಿ ದರ್ಪವನ್ನು ಮೆರೆದಿದ್ರು. ಆ ಪ್ರಕರಣ ಈಗ ದೊಡ್ಡ ಮಟ್ಟದ ಒಂದು ಕಿಚ್ಚಿಗೆ ಕಾರಣ ಆಗಿದೆ. ಗಡಿ ಭಾಗದಲ್ಲಿ ಪರಿಸ್ಥಿತಿ ಜಾಸ್ತಿ ಉದ್ವಿಗ್ನತೆ ಪಡೆದುಕೊಂಡಿದೆ, ಆತಂಕ ಹೆಚ್ಚಾಗ್ತಾ ಇದೆ. ಕೆಎಸ್ಆರ್ಟಿಸಿ ಬಸ್ಗೆ ಕಪ್ಪು ಮಸಿ ಬೆಳೆದು ಎಂಇಎಸ್ನವರು ಕಿರಿಕ್ ಮಾಡಿದ್ದಾರೆ. ಮಹಾರಾಷ್ಟ್ರದ ಪುಣೆಯ ಸ್ವಾರಗೇಟ್ನಲ್ಲಿ ಬಸ್ಗೆ ಮಸಿಯನ್ನು ಬೆಳೆದಿದ್ದಾರೆ. ಜೈ ಮಹಾರಾಷ್ಟ್ರ, ಜೈ ಮರಾಠ ಮಾನುಸ ಅಂಥೇಳಿ ಬರೆದು ಪುಂಡಾಟಿಕೆಯನ್ನು ತೋರ್ಪಡಿಸಿದ್ದಾರೆ. ಪುಣೆಗೆ ತೆರಳಿದ್ದ ಬಸ್ ವಾಪಸ್ ಬರುವಾಗ ಮಸಿ ಬೆಳೆದಿದ್ದಾರೆ. ಅಂದರೆ ಕನ್ನಡಿಗರನ್ನು ಮತ್ತಷ್ಟು ಕೆರಳಿಸೋದಿದು, ಪ್ರಚೋದನೆ ಮಾಡೋದು. ಈ ಕಡೆಯಿಂದ ನಾವು ಈ ರೀತಿ ಪುಂಡಾಟ ಮಾಡಿದರೆ ಆ ಕಡೆಯಿಂದ ಅವ್ರು ಏನಾದರೂ ಪುಂಡಾಟ ಮಾಡ್ತಾರೆ, ಆಮೇಲೆ ಘರ್ಷಣೆ ಉಂಟಾಗುತ್ತೆ, ಆಮೇಲೆ ನಾವು ವಿವಾದ ಕೇಳಿಬೋದು ಅನ್ನುವಂಥ ಒಂದು ಆಲೋಚನೆಯಲ್ಲಿ ಇದ್ದಾರೆ. ನೋಡ್ತಾ ಇದ್ದೀವಿ ಅಂಬಾರಿ ಬಸ್ ಇದು. ಬಟ್ ಈಗ ಅಂಬಾರಿ ಬಸ್ಸನ್ನು ಯಾವ ರೀತಿ ಮಸಿ ಬೆಳೆದು ಗಬ್ಬೆಬ್ಸಿದ್ದಾರೆ ನೋಡ್ತಾ ಇದ್ದೀವಿ. ಎಂಇಎಸ್ನವ್ರ ಪುಂಡಾಟ ಇದು. ಈ ಶಿವಸೇನೆಯವರು ಕೂಡ ಭಗವಾ ಧ್ವಜವನ್ನು ನೆಟ್ಟಿದ್ರು ನಮ್ಮ ಕರ್ನಾಟಕ ಬಸ್ ಮೇಲೆ. ಈಗ ಮತ್ತೆ ಅವರ ಹಾವಳಿ ಮುಂದುವರೆದಿದೆ. ನಾವು ಕೂಡ ಅಂದರೆ ಕನ್ನಡಿಗರು ಅದಕ್ಕೆ ರಿವೆಂಜನ್ನು ತೀರಿಸ್ಕೊಂಡಿದ್ರು. ಕರ್ನಾಟಕದ ಬಾವುಟವನ್ನು ಕೂಡ ಮಹಾರಾಷ್ಟ್ರದ ಬಸ್ಗೆ ಕಟ್ಟಿ ಕಳಿಸಿದ್ರು. ಯಾಕಂದರೆ ಮೂಯಿಗೆ ಮೂಯಿ ಅವ್ರು ಹೀಗೆ ಮಾಡ್ತಾರೆ ಅಂಥೇಳಿ ನಾವು ಕೈ ಕಟ್ಕೊಂಡು ಕೂರೋಕ್ಕಾಗಲ್ಲ, ಇಲ್ಲಿ ಸೈಲೆಂಟ್ ಆಗಿರೋಕ್ಕಾಗಲ್ಲ. ಇಲ್ಲಿ ಕನ್ನಡಿಗರು ಪಾಠ ಕಲಿಸ್ತಾನೇ ಇದ್ದಾರೆ, ಅವ್ರಿಗೆ ಕೌಂಟರ್ಗಳನ್ನು ಕೊಡ್ತಾನೇ ಇದ್ದಾರೆ. ಬಟ್ ಒಂದು ಆತಂಕ ಇದ್ದೇ ಇರುತ್ತೆ. ಯಾಕೆಂದರೆ ಈ ಹಿಂದೆ ಈ ಬೆಳಗಾವಿ ವಿಚಾರ ಅಂತ ಬಂದಾಗ ನಮ್ಮ ಕನ್ನಡಿಗರ ಮೇಲೆ ಸಾಕಷ್ಟು ಹಲ್ಲೆಗಳು ಮಹಾರಾಷ್ಟ್ರದಲ್ಲಿ ಆಗಿದ್ದಾವೆ. ಅಮಾಯಕರನ್ನ ಹಿಡಿದು ಹೊಡಿತಾರೆ, ಬಸ್ಗಳ ಗಾಜನ್ನು ಪುಡಿ ಪುಡಿ ಮಾಡ್ತಾರೆ, ಪಂಚರ್ ಮಾಡ್ತಾರೆ, ಅಡ್ಡ ಹಾಕ್ತಾರೆ. ಹಾಗಾಗಿನೇ ಅವ್ರಿಗೆ ಎಚ್ಚರಿಕೆಗಳನ್ನು ಕೊಟ್ಟರೂ ಕೂಡ ಅವರು ಬಗ್ತಾ ಇಲ್ಲ. ಈ ಎಂಇಎಸ್ನವ್ರು ಹಾಗೆ ಸುಖ ಸುಮ್ಮನೆ ಕಾಲ್ಕೆದ್ರೆ ಜಗಳಕ್ಕೆ ಬರೋದು. ಅವ್ರಿಗೆ ಪಬ್ಲಿಸಿಟಿ ಬೇಕಾಗಿದೆ. ಅವರ ರಾಜಕೀಯ ಅಸ್ತಿತ್ವ ಬೆಳಗಾವಿಲಿ ಇಲ್ಲ. ಹಾಗಾಗಿನೇ ನಾವು ಇದ್ದೀವಿ, ಬದುಕಿದ್ದೀವಿ ಅಂತ ತೋರಿಸ್ಲಿಕ್ಕೆ ಈ ರೀತಿ ಪದೇ ಪದೇ ಕನ್ನಡಿಗರನ್ನು ಕೆಣಕುವಂತಹ ಪ್ರಯತ್ನ ಆ ಕಡೆಯಿಂದ ಆಗ್ತಾ ಇದೆ. ನೋಡಿ, ಅವರು ಮಹಾರಾಷ್ಟ್ರದ ಕಡೆಯಿಂದ ಬಸ್ಸೇ ಬಿಡ್ತಾ ಇಲ್ಲ ಕರ್ನಾಟಕಕ್ಕೆ. ಅಲ್ಲಿ ಗಡಿ ಹತ್ತಿರ ಬರ್ತವೆ, ಬಾರ್ಡರ್ ಹತ್ರ ಬಂದು ವಾಪಸ್ ಹೋಗ್ತವೆ ಹೆದರ್ಕೊಂಡು. ನಮ್ದು ಹಂಗಲ್ಲ, ಅಲ್ಲೇ ಒಳಗಡೆ ನುಗ್ತಾ ಇದ್ದಾವೆ, ಜನರಿಗೆ ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಇವತ್ತು ಕೂಡ ಬಸ್ಗಳು ಓಡಾಟವನ್ನು ಮಾಡ್ತಾ ಇದ್ದಾವೆ. ಅಧಿಕಾರಿಗಳು ಕೂಡ ಕೆಲವೊಂದಿಷ್ಟು ಸೂಚನೆಗಳನ್ನು ಅಲ್ಲಿ ಕಂಡಕ್ಟರ್ಗೆ, ಡ್ರೈವರ್ಗಳಿಗೆ ಕೊಟ್ಟಿದ್ದಾರೆ. ಯಾಕಂದರೆ ದಿನನಿತ್ಯವೂ ಕೂಡ ಅಲ್ಲಿ ನೂರಾರು ಸಂಖ್ಯೆಯ ಜನರು ಮಹಾರಾಷ್ಟ್ರಕ್ಕೆ ಹೋಗ್ತಾರೆ, ಮಹಾರಾಷ್ಟ್ರದಲ್ಲೂ ಕೂಡ ಕರ್ನಾಟಕಕ್ಕೆ ಬರ್ತಾರೆ. ನಮ್ಮ ಅಧಿಕಾರಿಗಳು ಇರ್ತಾರೆ ರೋಡ್ ಮೇಲೆ, ನಮ್ಮ ಅಧಿಕಾರಿಗಳು ಇರ್ತಾರೆ. ಟೋಲ್ ಗೇಟ್ದಾಗ ನಿಪ್ಪಾನಾಗ ಇರ್ತಾರೆ. ಭಯ ಅಲ್ರಿ. ಮತ್ತೆ ಈಗ ಹೊಂಟಾವಲ್ರಿ, ಎಲ್ಲ ಬೌಂಡ್ರಿ ತಗ ಹೊಂಟಾವಲ್ರಿ ಗಾಡಿಗಳು. ಬಾರ್ಡರ್ ಹೋಗಿ ಪೊಸಿಷನ್ ನೋಡ್ಕೊಂಡು ಹೋಗೋದು. ತಾನಕ್ಕೆ ಹೋಗೋದು ಗ್ಯಾರಂಟಿ ಇಲ್ರಿ. ಅಲ್ಲಿ ಹೊರಗೆ ಹೊಳ್ಳಿ ಹೋಗೋದು, ಈ ಕಡೆ ಬಂದು ಕ್ಲಿಯರ್ ಇದ್ರೆ ಮುಂದೆ ವಿಚಾರ ಅಧಿಕಾರಿಗಳು ಕೇಳ್ಕೊಂಡು ಇವ್ರು ಹೋಗಂದ್ರೆ ಹೋಗಿ ಕೊಲ್ಲಾಪುರ ತನ ಹೋಗ್ರಿ, ಮುಂದೆ ನೋಡ್ಕೊಂಡು ಹೋಗ್ರತ್ತೆ. ನಮ್ಮ ಅಧಿಕಾರಿಗಳು ಇರ್ತಾರೆ ರೋಡ್ ಮೇಲೆ, ನಮ್ಮ ಅಧಿಕಾರಿಗಳು ಇರ್ತಾರೆ. ಟೋಲ್ ಗೇಟ್ದಾಗ ನಿಪ್ಪಾನಾಗ ಇರ್ತಾರೆ. ಭಯ ಅಲ್ರಿ. ಮತ್ತೆ ಈಗ ಹೊಂಟಾವಲ್ರಿ, ಎಲ್ಲ ಬೌಂಡ್ರಿ ತಗ ಹೊಂಟಾವಲ್ರಿ ಗಾಡಿಗಳು. ಬಾರ್ಡರ್ ಹೋಗಿ ಪೊಸಿಷನ್ ನೋಡ್ಕೊಂಡು ಹೋಗೋದು. ತಾನಕ್ಕೆ ಹೋಗೋದು ಗ್ಯಾರಂಟಿ ಇಲ್ರಿ. ಅಲ್ಲಿ ಹೊರಗೆ ಹೊಳ್ಳಿ ಹೋಗೋದು, ಈ ಕಡೆ ಬಂದು ಕ್ಲಿಯರ್ ಇದ್ರೆ ಮುಂದೆ ವಿಚಾರ ಅಧಿಕಾರಿಗಳು. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಗ ಈ ಮರಾಠಿ ಪುಂಡರು ಕೆಲ ಸಂಘಟನೆಗಳ ಈ ಪುಂಡಾಟಿಕೆ ಮುಂದುವರೆದಿದೆ. ಅಂದರೆ ಸದ್ಯಕ್ಕೆ ಗಡಿ ಭಾಗದಲ್ಲಿ ಪರಿಸ್ಥಿತಿಗಳು ಹೇಗಿದ್ದಾವೆ? ಕನ್ನಡಿಗರ ಆಕ್ರೋಶಕ್ಕೆ ಮತ್ತೆ ಇವರು ಗುರಿ ಆಗ್ತಿದಾರಲ್ವಾ ಅಂತ? ಪ್ರಭು, ಖಂಡಿತವಾಗಿಯೂ ಏನು ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಒಂದಿಷ್ಟು ಬಿಗುವಿನ ವಾತಾವರಣ, ಅಂದ್ರೆ ಅಂತ ಒಂದು ವಾತಾವರಣ ಸೃಷ್ಟಿಸುವಂತ ಪ್ರಯತ್ನ ಏನು ನಾಡದ್ರೋಗ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಆದಂತ ಘಟನೆ ಏನಿದೆ, ಘಟನೆ ಖಂಡಿಸಿ ಬೆಳಗಾವಿಯಲ್ಲಿ ಕನ್ನಡಪರ ಸಂಘಟನೆಗಳು ಏನು ಅದನ್ನ ತೀವ್ರವಾಗಿ ಹೋರಾಟ ಮಾಡಿದ್ರೆ, ಮತ್ತೊಂದ್ ಕಡೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡಾಟಿಕೆ ಮುಂದುವರಿಸಿದೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ 2 ಕಡೆ ಕರ್ನಾಟಕ ಬಸ್ಗಳನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು. ಇನ್ನು ಕೊಲ್ಹಾಪುರದಲ್ಲಿ ಕರ್ನಾಟಕ ಬಸ್ಗೆ ಒಂದು ಭಗವಾ ಧ್ವಜವನ್ನು ಕಟ್ಟಿ ಒಂದು ಪುಂಡಾಟ ಪ್ರದರ್ಶನ ಮಾಡಿದ್ರೆ, ನಿನ್ನೆ ರಾತ್ರಿ ಏನು ಪುಣಾದ ಸ್ವಾರಗೇಟ್ ಬಳಿ ಒಂದು ಕರ್ನಾಟಕದ ಬಸ್ಗೆ ಕಪ್ಪು ಮಸಿಯನ್ನ ಬರೆದು ಅದರ ಮೇಲೆ ಜೈ ಮಹಾರಾಷ್ಟ್ರ ಏನು ಮರಾಠಿಯಲ್ಲಿ ಒಂದು ಬರವಣಿಗೆ ಬರ್ದಿರ್ತಕ್ಕಂಥದ್ದು. ಇದು ಒಂದು ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಪುಂಡಾಟ ಮುಂದುವರೆದಿದೆ ಅಂತ ಹೇಳ್ಬೋದು. ಇದರಿಂದ ಒಂದಿಷ್ಟು ಏನು ಕರ್ನಾಟಕ ಮಹಾರಾಷ್ಟ್ರದ ಗಡಿ ಭಾಗಗಳು ಏನ್ ಬರುತ್ತೆ, ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಈ ಭಾಗಗಳ ಗಡಿ ಜಿಲ್ಲೆಗಳು ಏನ್ ಬರ್ತವೆ, ಗಡಿ ಜಿಲ್ಲೆಗಳಲ್ಲಿ ಬಸ್ ಕಾರ್ಯಾಚರಣೆ ಆಗಿರ್ಬೋದು ಪ್ರಯಾಣಿಕರಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಆತಂಕ ಸೃಷ್ಟಿಯಾಗಿದೆ. ಈಗಾಗಲೇ ಏನಂದ್ರೆ ಅತಿ ಹೆಚ್ಚಾಗಿ ಮಹಾರಾಷ್ಟ್ರಕ್ಕೆ ಬಸ್ಗಳು ಹೋಗುವಂದ್ರೆ ಕರ್ನಾಟಕದಿಂದ ಬಸ್ಗಳು ಅತಿ ಹೆಚ್ಚಾಗಿ ಕಾರ್ಯಾಚರಣೆ ಮಹಾರಾಷ್ಟ್ರಕ್ಕೆ ಮಾಡುತ್ತೆ. ಆದ್ರೆ ಮಹಾರಾಷ್ಟ್ರದಿಂದ ಕಡಿಮೆ ಪ್ರಮಾಣದ ಬಸ್ಗಳು ಕರ್ನಾಟಕ ಬರುತ್ತೆ. ಅದರಲ್ಲೂ ಕೂಡ ಏನು
ನಿನ್ನೆ ಏನು ನಿನ್ನೆ ಹಾಲ್ಟಿಗೆ ಹೋದಂತ ಬಸ್ಗಳು ಕೂಡ ಇವತ್ತು ರಾತ್ರಿ ವಾಪಸ್ ಬರುತ್ತೆ. ಜೊತೆಗೆ ಏನು ಮೊನ್ನೆ ಹೋದಂತ ಬಸ್ಗಳು ನಿನ್ನೆ ರಾತ್ರಿ ಬಿಟ್ಟಂತ ಬಸ್ಗಳು ಅವೆಲ್ಲೂ ಕೂಡ ಇವತ್ತು ವಾಪಸ್ ಮರಳಿ ಬೆಳಗಾವಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಆಯಾ ಡಿಪೋಗಳಿಗೆ ಬಸ್ ಬಂದು ತಲುಪಿರ್ತಕ್ಕಂಥದ್ದು. ಪ್ರಮುಖವಾಗಿ ಮಹಾರಾಷ್ಟ್ರದ ಅನೇಕ ಧಾರ್ಮಿಕ ಕ್ಷೇತ್ರಗಳಿದಾವೆ ಪ್ರಭು. ಅದು ಕೊಲ್ಹಾಪುರ ಮಹಾಲಕ್ಷ್ಮಿ ಆಗಿರ್ಬೋದು, ಶಿರಡಿ ಆಗಿರ್ಬೋದು, ಪುಣೆ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಉದ್ಯೋಗವನ್ನು ಅರಿಸಿ ಹೋಗುವಂತವ್ರು ಇದ್ದಾರೆ. ಜೊತೆಗೆ ಹೀಗಾಗಿ ಈ ರೂಟ್ಗೆ ಹೋಗುವಂತ, ಅದರಲ್ಲೂ ವಿಶೇಷವಾಗಿ ಇವತ್ತು ಭಾನುವಾರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲಾ ಬಸ್ಗಳ ಕಾರ್ಯಾಚರಣೆಗಳು ಎಂದಿನಂತೆ ಇರುತ್ತೆ ಅನ್ನೋ ಮಾತನ್ನ KSRTC ಅಧಿಕಾರಿಗಳಿದ್ದಾರೆ. ಈಗ ಆರಂಭದಲ್ಲಿ ಬಸ್ಗಳನ್ನ ಕರ್ನಾಟಕದ ಗಡಿವರೆಗೆ ಬಿಡ್ತೇವೆ, ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿಕೊಂಡು ಬಸ್ಗಳು ಆ ಒಂದು ನಗರ ಪ್ರದೇಶದ ಒಳಗೆ ಹೋಗ್ಬೇಕಾ ಅಥವಾ ಅಲ್ಲಿಂದ ಬೈಪಾಸ್ ಆಗಿ ಅಂದ್ರೆ ಪುನಾ ಬೆಂಗಳೂರು ಏನೋ ರಾಷ್ಟ್ರೀಯ ಹೆದ್ದಾರಿ ಏನಿದೆ, ರಾಷ್ಟ್ರೀಯ ಹೆದ್ದಾರಿ ಮೂಲಕ ಬೈಪಾಸ್ ಆಗಿ ಹೋಗ್ಬೇಕು ಅನ್ನೋದು ಕೂಡ ನಮ್ಮ ಸಿಬ್ಬಂದಿಗಳಲ್ಲಿ ಆಯಾ ಸಂದರ್ಭದ ತಕ್ಕಂತೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋಂಥ ಮಾತನ್ನ ಏನು TV5ಗೆ KSRTC ಡಿಸಿಗಳು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಏನು ಅಲ್ಲಿ ಈಗ ನಿನ್ನೆ ನಡೆದಂತ ಘಟನೆಯ ಬಳಿಕ ಈಗ ಬಸ್ ಕೂಡ ವಾಪಸ್ ಬೆಳಗಾವಿಗೆ ಬಂದಿದೆ. ಬಂದಂತ ಬಸ್ ಅನ್ನು ಕೂಡ ಡಿಪೋದಲ್ಲಿ ಅದನ್ನ ಏನು ಬರವಣಿಗೆ ಬರ್ತಿದ್ರೆ ಅದನ್ನ ಸ್ವಚ್ಛ ಮಾಡುವಂತ ಕೆಲಸವನ್ನು ಕೂಡ ಸಿಬ್ಬಂದಿಗಳು ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಈ ಒಂದು MES ಮತ್ತು ಈ ಶಿವಸೇನೆ ಪುಂಡಾಟ ಗುಂಡಾಗಿರಿ ಏನಿದೆ, ಗುಂಡಾಗಿರಿ ಮುಂದುವರೆದಿರ್ತಕ್ಕಂಥದ್ದು. ಇದರಿಂದ ಗಡಿಯಲ್ಲಿ ಈ ಭಾಷಾ ವಿವಾದ ಮತ್ತಷ್ಟು ಸೃಷ್ಟಿ ಆಗುವಂತ ವಾತಾವರಣ ಇಲ್ಲಿ ಸೃಷ್ಟಿ ಆಗ್ತಾ ಇದೆ ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.